ರಾಜ್ಯದಲ್ಲಿ ಸಂಪುಟ ವಿಸ್ತರಣೆಯ ವಿಚಾರದ ಮಧ್ಯೆ ಮತ್ತೊಂದು ವಿಚಾರ ಬಿಸಿ ಬಿಸಿ ಚರ್ಚೆ ಆಗ್ತಿದೆ. ಅದೇನೆಂದ್ರೆ ಡಿಸಿಎಂ ಹುದ್ದೆಗಳ ವಿಚಾರ. ಈಗ ಸಾಹುಕಾರ್ ಸತೀಶ್ ಅವರು ಡಿಸಿಎಂ ಆಗ್ತಾರಾ ಡಿಕೆಶಿ ಸರ್ಕಾರದಲ್ಲಿ ಅನ್ನೋ ಪ್ರಶ್ನೆ. ಸಂಪುಟ ವಿಸ್ತರಣೆ ಸರ್ಕಸ್ ಮಧ್ಯೆ ಅಭಿಮಾನಿಗಳು ಪೋಸ್ಟ್ ಹಾಕೊಳ್ತಿದ್ದಾರೆ. ಸತೀಶ್ ಜಾರಕಿಹೊಳಿಯನ್ನ ಅಭಿನಂದಿಸಿ ಅಭಿಮಾನಿಗಳ ಪೋಸ್ಟ್ ವೈರಲ್ ಆಗ್ತಿದೆ. ಸತೀಶ್ ಜಾರಕಿಹೊಳಿಗೆ ಅಭಿನಂದನೆಗಳು ಅಂತ ಪೋಸ್ಟ್ ವೈರಲ್ ಆಗ್ತಿರೋದು ಸದ್ಯ ಕುತೂಹಲ ಮೂಡಿಸ್ತಾ ಇದೆ. ಸತೀಶ್ ಅಭಿಮಾನಿಗಳ ಈ ಪೋಸ್ಟ್ ಹಾಗಾದ್ರೆ ನಿಜಕ್ಕೂ ಡಿಸಿಎಂ ಆಗ್ತಾರಾ ಸತೀಶ್ ಅಂತ? ಅವರ ಹೆಸರಿನ ಜೊತೆಗೆ ಎಂಬಿ ಪಾಟೀಲ್ ಅವರ ಹೆಸರು ಕೂಡ ಈ ಹಿಂದಿನಿಂದ ತಳಕಾಕೊಳ್ತಾ ಇತ್ತು. ಜೊತೆಗೆ ಸತೀಶ್ ಜಾರಕಿಹೊಳಿ ಬೆಳಗಾವಿ ಸಾಹುಕಾರ್ ಇವರ ವಿಚಾರವನ್ನ ತೆಗೆದುಕೊಂಡಾಗ ಸಿಎಂ ರೇಸ್ನಲ್ಲೂ ಕೂಡ ಅವರ ಹೆಸರು ಮುಂಚೂಣಿಯಲ್ಲಿತ್ತು. ಆ ರೇಸ್ನಲ್ಲಿ ಕಾಣಿಸ್ಕೊಳ್ತಾ ಇದ್ರು, ಹೆಸರು ಕೇಳಿ ಬರ್ತಾ ಇತ್ತು. ಅದಾದ ನಂತರದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಗಾದಿಯ ವಿಚಾರದಲ್ಲೂ ಕೂಡ ಕಣ್ಣಿಟ್ಟಿದ್ರು, ಅಳೆದು ತೂಗಿ ಅದು ಕೂಡ ಮಿಸ್ ಆಯಿತು. ಸಚಿವರಾಗಿ ಉಳ್ಕೊಳ್ಬೇಕು ಅನ್ನುವಂಥ ವಿಚಾರ, ಲೋಕೋಪಯೋಗಿ ಸಚಿವರಾಗಿ ಆಯ್ಕೆಯಾದ್ರು. ಸದ್ಯ ಈಗ ಈ ಬೇರೆ ಬೇರೆ ಸಮುದಾಯವಾರು ಲೆಕ್ಕಾಚಾರ ಹಾಕಿ ಮುಂದಿನ ಚುನಾವಣೆಗೆ ಅಳೆದು ತೂಗಿ ಡಿಸಿಎಂ ಹುದ್ದೆಯನ್ನ ಕೊಡೋದಾ ಅಂತ. ಈಗಾಗಲೇ ಸಿಎಂ ಆಗುವ ಹೊತ್ತಿನಲ್ಲಿ ಅಥವಾ ಆ ಚರ್ಚೆ ಇದ್ದ ಹೊತ್ತಿನಲ್ಲೂ ಕೂಡ ಅವರ ಕುಟುಂಬದಲ್ಲಿಯೇ ಎರಡು ಪಕ್ಷಗಳ ವಿಚಾರ ಸಮತೋಲನ ಉಂಟಾಗೋದಿಲ್ಲ, ಅವರನ್ನೇನಾದರೂ ಆಯ್ಕೆ ಮಾಡಿದ್ರೆ ಕೈ ತಪ್ಪಬಹುದು ಮುಂದಿನ ಗೆಲುವು ಅನ್ನುವಂಥ ಲೆಕ್ಕಾಚಾರ ಎಲ್ಲವೂ ಕೂಡ ಈಗೇನಾದರೂ ಎಫೆಕ್ಟ್ ಆಗುತ್ತಾ ಅಂತ ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀರಿ. ಅವರ ಅಭಿಮಾನಿಗಳು ಕೂಡ ಅಭಿನಂದನೆಯನ್ನ ಸಲ್ಲಿಸಿರೋದು, ಬೇರೆ ಬೇರೆ ಪೋಸ್ಟ್ಗಳನ್ನ ಮಾಡಿರೋದು. ಸದ್ಯ ಸಿದ್ದರಾಮಯ್ಯ ಅವರು ಡಿಸಿಎಂ ಆದಾಗ್ಲಿಂದಲೂ ಕೂಡ ಡಿಸಿಎಂ ಹುದ್ದೆಗೆ ಕಸರತ್ತು ಮಾಡ್ತಾ ಇದ್ರು. ಸೊ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಲಾಬಿ ಮಾಡಿದ್ರು. ಹೇಳ್ಬೇಕಂದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೂ ಕೂಡ ಆಗಾಗ ಹೋಗಿ ಬರೋದು ಎಲ್ಲವನ್ನ ನಾವು ಗಮನಿಸಿದ್ವಿ. ಬಟ್ ಈಗ ಮೊದಲ ಹಂತದ ಸಂಪುಟದಲ್ಲಿ ಮಂತ್ರಿ ಆಗಿದ್ದಾರೆ. ಬಟ್ ಇನ್ನೆರಡು ಡಿಸಿಎಂ ಹುದ್ದೆ ಏನಾದರೂ ಸೃಷ್ಟಿಯಾದ್ರೆ ಇವರನ್ನು ಆಯ್ಕೆ ಮಾಡ್ತಾರಾ? ಅದು ಈಗ ಚರ್ಚೆಗೆ ಕಾರಣವಾಗ್ತಾ ಇರೋದು.